ಧನುಸ್ಸು ರಾಶಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಆದರೆ ನಿಮ್ಮ ಮನಸ್ಸು ಯಾಕೋ ಕಸಿವಿಸಿ ಆಗ್ತಾ ಇದೆ. ಮನಸ್ಸಿನಲ್ಲಿ ಆತಂಕ, ಭಯ ಇವೆಲ್ಲವೂ ಕಾಡ್ತಾ ಇದೆ. ಯಾವ ಕ್ಷಣದಲ್ಲಿ ನನಗೇನೋ ಆಗಿಬಿಡುತ್ತೆ, ನನ್ನ ಜೀವಕ್ಕೆ ಆಪತ್ತು ಬರುತ್ತೆ, ಈ ರೀತಿಯ ಹೆದರಿಕೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಯಾವುದಾದ್ರೂ ಮಹತ್ತರವಾದಂತಹ ಕೆಲಸಗಳಿದ್ದರೆ ಮಧ್ಯಾಹ್ನ 3:30 ನಂತರದಲ್ಲಿ ಆ ಕೆಲಸದ ಚಿಂತನೆಗಳು ಬರಲಿ. ಹಾಗೆ ವಿಶೇಷವಾಗಿ 6 ಗಂಟೆಯ ಒಳಗಡೆ ಆ ಕೆಲಸದ ಬಗ್ಗೆ ಸರಿಯಾದಂತಹ ನಿರ್ಧಾರವನ್ನು ಅಥವಾ ಆರಂಭವನ್ನು ಮಾಡಿ ಅನ್ನುವಂಥದ್ದು. ಸಮಯಕ್ಕೆ ತಕ್ಕ ಹಾಗೆ ನಿಮ್ಮ ಸ್ವಭಾವ, ನಡವಳಿಕೆ ಎಲ್ಲವನ್ನು ಕೂಡ ಬದಲಾಯಿಸ್ಕೊಳ್ಬೇಕು. ಆಹಾರ ಪದ್ಧತಿ ಅಥವಾ ಯಾವುದೇ ಒಂದು ವಿಚಾರ ಇರಲಿ, ಅದನ್ನು ಯೋಗ್ಯವಾದಂತಹ ರೀತಿಯಲ್ಲಿ ಬಳಸ್ಕೊಳ್ತಕ್ಕಂತಹ ಮನಸ್ಸು ನಿಮ್ಮದಾಗಬೇಕು ಅನ್ನುವಂಥದ್ದು. ಈ ದಿವಸ ನಿಮಗೆ ಲಾಭದ ದಿವಸ. ಆದರೆ ಮನೆಯ ಹಿರಿಯರಿಗೆ ಏನೋ ಒಂದು ರೀತಿಯ ಆರೋಗ್ಯ ಸಮಸ್ಯೆ ಕಾಡುತ್ತೆ. ಮನಸ್ಸಿಗೆ ಸಂತೋಷವನ್ನು ತಂದುಕೊಡುವಂತಹ ಕ್ಷಣಗಳನ್ನು ಅದು ಕಿತ್ಕೊಂಡ್ಬಿಡುತ್ತೆ ಅಂತ ಹೇಳಬೇಕಾದಂಥದ್ದು. ಎಲ್ಲರಿಗೂ ಕೂಡ ಬೇಸರದ ವಾತಾವರಣ ಸೃಷ್ಟಿ ಆಗಬಹುದು. ಜಾಗ್ರತೆಯನ್ನು ವಹಿಸಲೇಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಾನಸಿಕವಾದಂತಹ ಸಮಾಧಾನ ಇರುವುದಿಲ್ಲ. ಏನೋ ಸಮಸ್ಯೆಗಳು ಅಥವಾ ಇನ್ನೇನೋ ಗೊಂದಲಗಳು, ಎಷ್ಟು ಕಷ್ಟಪಟ್ಟರೂ ಕೂಡ ಫಲ ನಮಗೆ ಎಲ್ಲೋ ಮರೀಚಿಕೆ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಮೂಡುವಂಥದ್ದಾಗತ್ತೆ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ಕುಟುಂಬ, ನಿಮ್ಮ ವ್ಯವಹಾರ ಮತ್ತು ನಿಮ್ಮ ಆದಾಯ ಅಥವಾ ನಿಮ್ಮಲ್ಲಿ ಸಂಗ್ರಹ ಇರತಕ್ಕಂತಹ ಒಡವೆ, ವಸ್ತ್ರ, ವಾಹನ ಇತ್ಯಾದಿಗಳ ಬಗ್ಗೆ ಯಾವುದೇ ರೀತಿಯಲ್ಲೂ ಬೇರೆಯವರ ಜೊತೆಯಲ್ಲಿ ಏನನ್ನು ಹೇಳಿಕೊಳ್ಬೇಡಿ. ಆತ್ಮಪ್ರಶಂಸೆಯೂ ಸೇರಿದಂತೆ ಯಾವುದೂ ಬೇಡ. ಅದು ನಿಮಗೆ ಬೇರೆಯವರ ಕೆಟ್ಟ ದೃಷ್ಟಿಗೆ ಕಾರಣವಾದೀತು. ಅದರಿಂದ ನಿಮಗೆ ತೊಂದರೆಯೇ ಹೊರತು ಅನುಕೂಲ ಇಲ್ಲ ಅನ್ನುವಂಥದ್ದು. ಬೇರೆಯವರ ದೃಷ್ಟಿಯಿಂದ ನಿಮಗೆ ಹಲವಾರು ರೀತಿಯ ಸಮಸ್ಯೆಗಳು ಪ್ರಾರಂಭ ಆಗ್ತಕ್ಕಂಥದ್ದಿರ್ಬೋದು. ನಿಮ್ಮ ಭಾವನೆಗಳಿಗೆ ಸಮಯವನ್ನು ಕೊಡಿ. ಏನೇ ಸಮಸ್ಯೆ ಇರಲಿ, ಏನೇ ಸಮಸ್ಯೆಗಳು ನಿಮಗೆ ಎದುರಾಗಲಿ, ಬಹಳ ನಿಧಾನವಾಗಿ ಆಲೋಚನೆಯನ್ನು ಮಾಡಿ ನಿಮ್ಮ ತಾಳ್ಮೆ ಪರೀಕ್ಷೆ ಆದರೂ ಪರವಾಗಿಲ್ಲ, ಸರಿಯಾದಂತಹ ರೀತಿಯಲ್ಲಿ ಅದನ್ನು ಬಗೆಹರಿಸಿಕೊಳ್ಳುವ ಪ್ರಯತ್ನಗಳು ನಡೀಲಿ ಅನ್ನುವಂಥದ್ದು. ಒಂದೇ ಸಂದರ್ಭದಲ್ಲಿ ಎರಡೆರಡು ಕೆಲಸಗಳನ್ನು ಮಾಡ್ತಕ್ಕಂತಹ ಅವಕಾಶ ಒದಗಿ ಬರುತ್ತೆ. ಯಾವುದನ್ನು ಬಿಟ್ಟರೂ ಕಷ್ಟ, ಎರಡನ್ನು ಮಾಡುವುದೂ ಕಷ್ಟ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಿಗಹಾಕ್ಕೊಳ್ತೀರಿ. ಆಗ ಯಾವುದರಿಂದ ನಿಮಗೆ ಲಾಭ ಜೊತೆಗೆ ಗೌರವ ಹೆಚ್ಚಾಗಿ ಸಿಕ್ಕುತ್ತೋ ಆ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. 2 ದೊಡ್ಡ ಕೆಲಸಗಳನ್ನು ಒಂದೇ ಸಮಯದಲ್ಲಿ ನಿರ್ವಹಿಸಬೇಕಾದಂತಹ ಅನಿವಾರ್ಯತೆ ಇದ್ದರೂ ಕೂಡ ಸರಿಯಾದಂತಹ ಆಲೋಚನೆಯಿಂದ ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ಹಾನಿಯನ್ನುಂಟು ಮಾಡ್ತಕ್ಕಂತಹ ಯಾವ ಕೆಲಸವನ್ನು ಮಾಡಿಕೊಳ್ಬೇಡಿ. ಯಾವುದರಿಂದಲೂ ಏನೋ ಒಂದು ಸ್ವಲ್ಪ ಲಾಭ ಆಗುತ್ತೆ ಅಂತ ಹೇಳಿ ಶಾಶ್ವತವಾದಂತಹ ಅವಮಾನಕ್ಕೆ ಕಾರಣವನ್ನು ಮಾಡಿಕೊಳ್ಳುವಂಥದ್ದು ಬೇಡ. ಬೇರೆಯವರ ಕೆಟ್ಟ ದೃಷ್ಟಿ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬಕ್ಕೂ ಕೂಡ ತಗಲದೇ ಇರೋ ಹಾಗೆ ಎಚ್ಚರಿಕೆಯನ್ನು ಪ್ರತಿ ಹಂತದಲ್ಲೂ ನೀವು ವಹಿಸಬೇಕಾದಂಥದ್ದು. ಪ್ರತ್ಯಂಗಿರ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿಯ ನೌಕರರಿಗೆ ಈ ದಿವಸ ಮಧ್ಯಮ ಫಲ. ಅಂದರೆ ಏನು ಕಷ್ಟಪಡ್ತಿರೋ ಅದಕ್ಕೆ ಪ್ರತಿಫಲ ಸಿಕ್ಕತ್ತೆ. ಸುಮ್ಮನೆ ಕೂತ್ರೆ ಏನೂ ಇಲ್ಲ. ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ವ್ಯವಸ್ಥೆಗಳು ನಿಧಾನವಾಗಿ ಆಗತ್ತೆ ಅನ್ನುವಂಥದ್ದು. ಹಳೆಯ ಸಾಲ ಅಥವಾ ಹಿಂದೆ ಬಾಕಿ ತೀರಿಸಬೇಕಾದಂತಹ ಹಣಕ್ಕೋಸ್ಕರವಾಗಿ ಕೂಡಿಟ್ಟಿದ್ದಂತಹ ಹಣವೂ ಕೂಡ ಖರ್ಚಾಗತ್ತೆ. ಯಾವುದೋ ಸಾಲ ಮಾಡಿರ್ತೀರಿ, ಆ ಹಣವನ್ನು ಕೊಟ್ಬಿಡ್ಬೇಕು ಅಂಥೇಳಿ ಆ ದುಡ್ಡು ಇಟ್ಟಿರ್ತೀರಿ, ಆ ದುಡ್ಡು ಕೂಡ ಖರ್ಚಾಗ್ತಕ್ಕಂಥದ್ದಾಗಬಹುದು. ವೃತ್ತಿಯನ್ನು ಬಹಳ ಗಂಭೀರವಾಗಿ ಪರಿಗಣಿಸದೆ ಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ಯಾವುದೇ ವೃತ್ತಿಯಾಗಿರಲಿ, ಯಾವುದೇ ನೌಕರಿಯಾಗಿರಲಿ, ನನ್ನ ಕರ್ತವ್ಯ ಅದು, ಅದರಿಂದ ನಾನು ಅನ್ನವನ್ನು ತಿಂತಾ ಇದ್ದೀನಿ ಅಂತಕ್ಕಂತಹ ಒಂದು ಮನೋಭಾವ ಬೆಳಿಬೇಕು. ಆ ಒಂದು ಪ್ರೀತಿ, ವಿಶ್ವಾಸ ಇರಬೇಕು. ನಾವು ಮಾಡ್ತಕ್ಕಂತಹ ಕೆಲಸವನ್ನು ಯಾವುದೇ ಆಗಿದ್ದರೂ ನಾವು ಮೊದಲು ಗೌರವಿಸಬೇಕು. ಆಗ ಮಾತ್ರ ನಮಗೆ ಆ ಕೆಲಸದ ಬಗ್ಗೆ ಆಸಕ್ತಿ ಹೆಚ್ಚಾಗುವಂಥದ್ದು, ಬೇರೆಯವರೂ ಕೂಡ ಅದನ್ನು ಒಪ್ಪಿಕೊಳ್ಳುವಂಥದ್ದು ಆಗಬಹುದು. ಇದಿಲ್ಲದೇ ಇದ್ದರೆ ನಮಗೆ ನಮ್ಮ ಕೆಲಸದ ಬಗ್ಗೆ ಗೌರವ ಇಲ್ಲ ಅಂತಾದರೆ ಬೇರೆಯವರು ಯಾಕೆ ಗೌರವಿಸ್ತಾರೆ? ಬೇರೆಯವರು ನಮಗೆ ಯಾಕೆ ಗೌರವ ಕೊಡ್ತಾರೆ? ಇದನ್ನು ಗಮನಿಸಬೇಕಾಗತ್ತೆ. ನಿಮ್ಮ ಸ್ನೇಹಿತರು ಈ ದಿವಸ ಯಾವುದೇ ರೀತಿಯ ಸಹಾಯವನ್ನು ಮಾಡೋದಿಲ್ಲ.
ಬೇರೆಯವರಿಂದ ಯಾವುದೇ ರೀತಿಯ ಸಹಾಯವನ್ನು ನೀವು ನಿರೀಕ್ಷೆ ಮಾಡಬೇಡಿ. ಅದನ್ನು ನಂಬಿ ಮತ್ತೆ ತೊಂದರೆಗೆ ಸಿಗಹಾಕೊಳ್ಳುವಂಥದ್ದು ಬೇಡ. ಶಾಸ್ತ್ರೀಯವಾದಂತಹ ಸಂಗೀತವನ್ನು ಕೇಳಿ ಮನಸ್ಸಿಗೆ ಸಮಾಧಾನವನ್ನು ಮಾಡಿಕೊಳ್ಳಿ. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಅವರ ಅನುಗ್ರಹದಿಂದ ನಿಮಗಿರತಕ್ಕಂತಹ ಕಷ್ಟ ನಷ್ಟಗಳೆಲ್ಲ ದೂರವಾಗುತ್ತೆ. ಅವರ ಅನುಗ್ರಹವಾದರೆ ನೀವು ಎಲ್ಲ ರೀತಿಯ ಸುಖವನ್ನು, ಸಂತೋಷವನ್ನು, ಸಮಾಧಾನವನ್ನು, ಶಾಂತಿಯನ್ನು ಹೊಂದಬಹುದು. ಶುಭವಾದ. ಕೊನೆಯದಾಗಿ ಮೀನರಾಶಿ, ಹಲವಾರು ರೀತಿಯಲ್ಲಿ ಆಲೋಚನೆಗಳು ಹಣ ಹೂಡಿಕೆ ಮಾಡೋದಕ್ಕೆ ನಿಮ್ಮ ಹತ್ರ ಬರಬಹುದು. ಮೊದಲೇ ಹಣದ ವಿಚಾರದಲ್ಲಿ ಲೆಕ್ಕಾಚಾರವನ್ನು ಹಾಕುವಂತಹ ನೀವು ಅದರ ಲಾಭವನ್ನು ಮಾತ್ರ ನೋಡ್ತೀರಷ್ಟೇ ಹೊರತು ಅದರಿಂದ ಆಗತಕ್ಕಂತಹ ಆಗುಹೋಗುಗಳ ಬಗ್ಗೆಯೂ ಚಿಂತನೆಯನ್ನು ನಡೆಸಬೇಕಾಗತ್ತೆ. ಮನೆಯಲ್ಲಿ ಮಕ್ಕಳ ಅಭ್ಯುದಯ ಬಹಳ ಸಮಾಧಾನವನ್ನು, ಸಂತೋಷವನ್ನು ನಿಮಗೆ ಕೊಡ್ತಕ್ಕಂಥದ್ದು. ಸರಿಯಾದ ಉಪಯೋಗವನ್ನು ಆ ಮಕ್ಕಳು ಮಾಡಿಕೊಳ್ಬೇಕು. ಮಕ್ಕಳಿಗೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಾಯ, ನಿಮ್ಮ ಸಹಕಾರ ಪರಿಪೂರ್ಣವಾಗಿ ಇರಬೇಕಾಗತ್ತೆ. ನಿರೀಕ್ಷೆ ಮಾಡಿದಂತಹ ಕೆಲವು ಕೆಲಸಗಳು ನಿಧಾನವಾಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ಆಪ್ತರು ಮತ್ತು ಬಂಧುಗಳು ಇವರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವಂಥದ್ದಿದೆ. ಇಂದಿನ ವಾತಾವರಣ ಅಷ್ಟೊಂದು ಚೆನ್ನಾಗಿರಲ್ಲ. ವಾತಾವರಣದ ವ್ಯತ್ಯಾಸದಿಂದ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳಾಗಬಹುದು. ನಿಮ್ಮ ತಪ್ಪಿಗೆ ಬೇರೆಯವರನ್ನ ದೂಷಣೆ ಮಾಡಬೇಡಿ. ನೀವು ಮಾಡಿದಂತಹ ತಪ್ಪು ಅದು ನಿಮ್ಮದೇ. ನೀವೇ ಅದಕ್ಕೆ ಹೊಣೆಗಾರರು, ಜವಾಬ್ದಾರರು, ಉತ್ತರಿಸಬೇಕಾದಂಥವರು. ಅದು ಗೊತ್ತಿರಲಿ. ಪರಮೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.